ಇನ್ನು ರಾಜ್ಯ ರಾಜಕೀಯದಲ್ಲಿ ಕೋಗಿಲು ಬಡಾವಣೆಯ ಧ್ವಂಸ ಪ್ರಕರಣ ಸಾಕಷ್ಟು ಮಾತಿನ ಯುದ್ಧಕ್ಕೆ ಕಾರಣ ಆಗಿದೆ. ಒಂದು ಕಡೆ ಧ್ವಂಸ ಮಾಡಿದ ಬೆನ್ನಲ್ಲೇ ವರಿಷ್ಠರು ಹೇಳಿದ್ರು ಅಂತ ಸರ್ಕಾರ ಅವರಿಗೆ ಪುನರ್ವಸತಿ ಕಲ್ಪಿಸಲು ಮುಂದಾಗಿದೆ. ಇದಕ್ಕೆಲ್ಲ ನಮ್ಮವರಿಗೊಂದು ನ್ಯಾಯ, ಬೇರೆಯವರಿಗೊಂದು ನ್ಯಾಯನ ಅಂತ ಬಿಜೆಪಿ ತರಾಟೆಗೆ ತೆಗೆದುಕೊಂಡಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ರಾಜ್ಯ ರಾಜಕೀಯದಲ್ಲಿ ಕೋಗಿಲು ಕ್ರಾಂತಿ, ಸರ್ಕಾರದ ನಿರ್ಧಾರಕ್ಕೆ ಕೆರಳಿದ ಕಮಲ ನಾಯಕರು. ಕೋಗಿಲು ಲೇಔಟ್ ಡೆಮಾಲಿಷನ್ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ. ಕೇರಳದ ಖ್ಯಾತೆ ಬಳಿಕ ಕೆಸಿ ವೇಣುಗೋಪಾಲ್ ಮಧ್ಯಸ್ಥಿಕೆ ವಹಿಸಿ ಈ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸುವಂತೆ ಸೂಚನೆ ನೀಡಿದ ಬೆನ್ನಲ್ಲೇ ರಾಜ್ಯ ಸರ್ಕಾರ 180 ಕುಟುಂಬಗಳಿಗೆ ತಕ್ಷಣ ಮುಖ್ಯಮಂತ್ರಿಗಳ 1 ಲಕ್ಷ ಮನೆ ಯೋಜನೆ ಅಡಿ ನಗರದ ಬ್ಯಾಟರಾಯನಪುರದ ಬೈಯಪ್ಪನಹಳ್ಳಿಯಲ್ಲಿ ಮನೆಗಳನ್ನು ನೀಡಲು ತೀರ್ಮಾನಿಸಿದ್ದು, ಇದೀಗ ಈ ತೀರ್ಮಾನಕ್ಕೆ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ತೆರವುಗೊಂಡ ಜಾಗದ ದಾಖಲೆಯನ್ನ ಬಿಡುಗಡೆ ಮಾಡಿದ್ರು. 2023ರಲ್ಲಿ ಈ ಜಾಗ ಕಲ್ಲುಕ್ವಾರೆಯಾಗಿತ್ತು. ಇದೀಗ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಒಬ್ಬೊಬ್ಬರಿಂದ 5 ಲಕ್ಷ ಹಣ ಪಡೆದು ಆ ಜಾಗವನ್ನ ಅಕ್ರಮವಾಗಿ ಮಾರಾಟ ಮಾಡಿದ್ದಾನೆಂದು ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಆದ್ರೆ ಬೆಂಗಳೂರಿನ ಅನೇಕ ಮಂದಿ ನಿರಾಶ್ರಿತರು ಮನೆಗಾಗಿ ಅರ್ಜಿ ಸಲ್ಲಿಸಿದ್ರು, ಅವರಿಗೆ ಮನೆ ಅಲಾಟ್ ಮಾಡಿಲ್ಲ. ಆದ್ರೆ ವೇಣುಗೋಪಾಲ್ ಸೂಚನೆ ಬೆನ್ನಲ್ಲೇ ಹೈಟೆಕ್ ಫ್ಲಾಟ್ ಅಲಾಟ್ ಮಾಡಲಾಗಿದೆ ಎಂದು ಕಿಡಿಕಾರಿದ್ರು. ಕೆಸಿ ವೇಣುಗೋಪಾಲ್, ಹೂ ಇಸ್ ವೇಣುಗೋಪಾಲ್? ಯಾರು ವೇಣುಗೋಪಾಲ್? ಒಕ್ಕೂಟದ ವ್ಯವಸ್ಥೆಯಲ್ಲಿ ಬರ್ತಾರ ಅವರು? ಕೇಂದ್ರ ರಾಜ್ಯದ ಸಂಬಂಧ ಅಂತ ಹೇಳ್ತಿರಲ್ಲ, ಆ ಸಂಬಂಧದ ಮೇಲೆ ನೀವು ಇವ್ರಿಗೆ ಮನೆಗಳು ಕೊಡಬೇಕು ಅಂತ ಹೇಳಿದಿರಲ್ಲ. ಈಗ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಕೇಳ್ತೀನಿ, ಯಾವ ಕಾನೂನು ಅಡಿಯಲ್ಲಿ ಕೊಡ್ತೀರಾ ನೀವು? ಇವಾಗ ನೀವು ಆಶ್ರಯ ಸಮಿತಿ ಮೇಲೆ ಕೊಡಬೇಕಾದ್ರೆ, ಸೈಟ್ ಕೊಡಬೇಕಾದ್ರೆ ಆಶ್ರಯ ಸಮಿತಿ ಅಧ್ಯಕ್ಷ ಇರ್ತಾರೆ. ಅಲ್ಲಿ ಆಶ್ರಯ ಸಮಿತಿ ಅಧ್ಯಕ್ಷ ಯಾರು? ಅಲ್ಲಿನ ಎಮ್ ಎಲ್ ಎ. ಇದು ಬ್ಯಾಟರಾಯನಪುರ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತೈತೆ. ಬ್ಯಾಟರಾಯನಪುರಕ್ಕೆ ಎಮ್ ಎಲ್ ಎ ಎಲ್ಲಿದ್ದಾರೆ? ಫಾರಿನಲ್ಲಿದ್ದಾರೆ. ಇನ್ನು ಕಾಂಗ್ರೆಸ್ ದೆಹಲಿ ನಾಯಕರ ಒತ್ತಡಕ್ಕೆ ಮಣಿದ ರಾಜ್ಯ ಸರ್ಕಾರ ನಿರಾಶ್ರಿತರಿಗೆ ಫ್ಲಾಟ್ ಭಾಗ್ಯ ಕರುಣಿಸಿದೆ. ಯಲಹಂಕ ಬಳಿ ನಿರ್ಮಾಣವಾಗಿದ್ದ ಕೆಎಚ್ಬಿ ಫ್ಲಾಟ್ಗಳನ್ನೇ ಅಲಾಟ್ ಮಾಡಲು ಸರ್ಕಾರ ಮುಂದಾಗಿದೆ. ಒರಿಜಿನಲ್ ವೋಟರ್ ಕಾರ್ಡ್, ಲೋಕಲ್ ಅಡ್ರೆಸ್ ಇದ್ದವರಿಗೆ ಮಾತ್ರ ಫ್ಲಾಟ್ ನೀಡಲು ಮುಂದಾಗಿದೆ. ಮನೆ ಕಳೆದುಕೊಂಡ ಅಷ್ಟು ಜನರ ಮೂಲವನ್ನ ಪರಿಶೀಲನೆ ಮಾಡಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಇನ್ನು 187 ಕುಟುಂಬಗಳಲ್ಲಿ ಕೆಲವರು ಬಾಂಗ್ಲಾ ನಿವಾಸಿಗಳು ಇದ್ದಾರೆ ಎನ್ನುವ ಅನುಮಾನ ಸಹ ಇದೆ. ಇನ್ನು ರಾಜ್ಯ ಸರ್ಕಾರದ ಈ ನಿರ್ಧಾರ ಇದೀಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಮನೆಗಳನ್ನು ಧ್ವಂಸ ಮಾಡಿದ ನಂತರ ಮುಸ್ಲಿಂ ಓಲೈಕೆ ಮಾಡಲು ಇದೀಗ ಏಕಾಏಕಿ ಮನೆ ಕೊಡಲು ಮುಂದಾಗಿರೋದು ಸಾರ್ವಜನಿಕ ವಲಯದಲ್ಲೂ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.